ಅಣ್ಣ ಇದೊಂದು ನೋವಿನ ಸಂಗತಿ ಏನಂದರೆ KH ಮುನಿಯಪ್ಪನ ತವರು. KH ಮುನಿಯಪ್ಪನ 8 ಸಾರಿ MP ಆಗಿದ್ದು ಮತ್ತು ಆಹಾರ ಸಚಿವನಾಗಿರೋಂಥ ಜಿಲ್ಲೆ. ಇವರು ಪ್ರತಿ ಮೀಟಿಂಗಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಜನರಿಗೆ ಬಡವರಿಗೆ ಅನ್ನ ಕೊಟ್ಬಿಟ್ಟಿದ್ದೀನಿ, ಅನ್ನ ಕೊಟ್ಟಿದ್ದು ಸಂತೋಷ ಯಾರೂ ಬೇಡ ಅಂತಿಲ್ಲ. ಇವತ್ತು ನಾನು ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನು ಅಕ್ಕಿ ಸರಬರಾಜು ಆಗ್ತಿದೆ, ಅನ್ನಭಾಗ್ಯ ಅಕ್ಕಿ, ಅದರಲ್ಲಿ ಮುಸ್ಲಿಂ ಜನಾಂಗ 90% ಬೇಕಾದ್ರೆ ಎದೆ ತಟ್ಕೊಂಡು ಹೇಳ್ತೀನಿ, ಯಾರಲ್ಲೇ ಬೇಕಾದ್ರೆ ನಾನು ಬಂದು ನೇರವಾಗಿ ಹೇಳ್ತೀನಿ, 90% ಜನಾಂಗ ಇದು ಅಕ್ಕಿ ಸ್ಮೆಲ್ ಬರ್ತದೆ, ವಾಸನೆ ಬರ್ತದೆ, ನಾವು ತಿನ್ನೋಕ್ಕಾಗೋದಿಲ್ಲ ಅಂತೇಳಿ ಅಂಗಡಿಗಳು ಆಯಾ ಬಜಾರಲ್ಲಿ ಒಂದೊಂದು ಅಂಗಡಿ 10-12 ಅಂಗಡಿ ತಗೊಂಡಿದ್ದಾರೆ, ಅವ್ರಿಗೆ ಮಾರ್ತಿದ್ದಾರೆ. ಇನ್ನು ಹಳ್ಳಿಗಾಡಲ್ಲಿ 95% ಜನ ಆ ಅನ್ನ ತಿಂತಾರೆ, ಇನ್ನು 5% ಮಾರ್ಕೊಳ್ತಾರೆ, ಯಾರೋ ಶ್ರೀಮಂತರು ಮಾರ್ಕೊಳ್ತಾರೆ. ಈ 95% ಶುಗರ್ ಬಂದಿರೋರು ಮುದ್ದೆ ಮಾಡ್ಕೊಳ್ತಾರೆ. ಹಳ್ಳಿಗಾಡು ಜನಲ್ಲಿ ಒಂದು ಕಾಳು ಕೂಡ ಮಾಡ್ತಿಲ್ಲ. ಈ ಕಾಳು ಸಂತೆಯಲ್ಲಿ ಮಾರೋಂಥ ಏನು ಅಕ್ಕಿ ಇದೆ ಕೋಲಾರ ಜಿಲ್ಲೆ, ಬಂಗಾರಪೇಟೆ ಮತ್ತು ಕೋಲಾರ ಟಮಕದ ಹತ್ರ ಇರೋಂಥ ರಾಮು ಅವ್ರ ಮಿಲ್ಗೆ ಹೋಗುತ್ತೆ. ಇದನ್ನು ವ್ಯಾಪಾರ ಮಾಡೋರು ಮಹಾಪಟ್ಟಿಂಗ್, ಆ ರಘು ಇರ್ಬೋದು, ರಜಾಕ್ ಇರ್ಬೋದು, ಮೊಹಮ್ಮದ್ ಇರ್ಬೋದು, ಬಾಬು ಇರ್ಬೋದು, 10-12 ಜನ. ಇದೇನು ಒಬ್ಬೊಬ್ರು 1 ಕ್ವಿಂಟಾಲ್ 2 ಕ್ವಿಂಟಾಲ್ 2 ಲೋಡು 3 ಲೋಡು ಬಜಾರಲ್ಲಿ ಅಂಗಡಿಗೆ ತೆಗೆದಿದ್ದೀನಿ. ಎಲ್ಲ ಫುಡ್ ಇಲಾಖೆ ಗೊತ್ತು, ಇದಕ್ಕೊಂದು ಫುಡ್ ಇಲಾಖೆ ಅಂತಿದೆ. ಫುಡ್ ಇಲಾಖೆ ಏನಂದರೆ ದೂರು ಕೊಟ್ಟವ್ರು ನೋಡಿದ್ರೆ ಅವ್ರಿಗೆ ನಗು ಬರ್ತದೆ, ಇವನು ಯಾರೋ ಹುಚ್ಚಿ ನನ್ನ ಮಗನು ದೂರು ಕೊಡ್ತಾವನೆ, ಇವ್ರಿಗೇನು ಕೆಲಸ ಇಲ್ಲ ಅಂತ. ಇನ್ನು MLAನ ಹಗ್ಗಗಳಾಗಿ ಹಿಡಿಬೇಕು. ನನ್ನ ಜಿಲ್ಲೆ, ನನ್ನ ಕ್ಷೇತ್ರದಲ್ಲಿ, ನನ್ನ ಕೋಲಾರ ನಗರದಲ್ಲಿ ಏನಾದ್ರೂ ಒಂದು ಅಕ್ರಮ ಕಾಣಿಸ್ಬಿಟ್ರೆ ನಾನು ಏನು ಹೇಳೋಕ್ಕೂ ರೆಡಿ ಅಂತೀನಿ. ನಿನ್ನ ಕೋಲಾರ ನಗರದಲ್ಲೇ 10 ಕಡೆ ರಾಜಾರೋಷವಾಗಿ ಅಕ್ಕಿ ಕೊಡ್ಕೊಳ್ತಿದ್ದಾರೆ. ಈ ರೇಷನ್ ಅಂಗಡಿಗಳವರೇ ಅಲ್ಲೇ ಅವರೇ ಒಂದಷ್ಟು ಕಾಸು ಎಷ್ಟು ಗೊತ್ತಾ, KG 20 ರೂಪಾಯಿಗೆ. ಈ ಸರ್ಕಾರ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. 40 ರೂಪಾಯಿ ಕೊಂಡ್ಕೊಂಡು ಅಕ್ಕಿನ ಇವ್ರು 20 ರೂಪಾಯಿ ಕೊಂಡ್ಕೊಂಡು ಮಿಲ್ಲೋನಿಗೆ 25 ರೂಪಾಯಿಗೆ ಮಾಡ್ಕೊಂಡು ತಿರ್ಗಿ ಅದೇ ಪಾಲಿಷ್ ಮಾಡಿ ತಿರ್ಗಿ ಮತ್ತೆ 40 ರೂಪಾಯಿಗೆ ಅದೇ ಮುಸ್ಲಿಮ್ಸ್ ಮನೆಗೆ ಬರ್ತದೆ. ನಾನು ಹೇಳೋದು, ಮುಸ್ಲಿಮ್ಸ್ ತಿನ್ನಬೇಡಿ, ಅನ್ನ ಚೆನ್ನಾಗಿಲ್ಲ ನಾನು ಊಟ ಮಾಡಬೇಡಿ, ಅದ್ರ ಬದಲು ಸಕ್ಕರೆ ತಗೊಳ್ಳಿ. ಸರ್ಕಾರಕ್ಕೆ ಕೇಳಿ, ನಮ್ಮ ಕೈ ಅಕ್ಕಿ ಬೇಡ, ಸಕ್ಕರೆ ಕೊಡ್ರಿ, ಇಲ್ಲ ಗೋಧಿ ಕೊಡ್ರಿ, ಇಲ್ಲ ಮೈದಾ ಕೊಡ್ರಿ, ಇಲ್ಲ ಸಾಬೂನು ಕೊಡ್ರಿ ಅಂತ. ನಮ್ಮ ತೆರಿಗೆ, ಜನರ ತೆರಿಗೆನ ಈ ರೀತಿಯ 40 ರೂಪಾಯಿ ತೆರಿಗೆನ ನಿಮಗೆ ಒಂದು KG ಮೇಲೆ ಕೊಟ್ಟು ತಿರ್ಗಿ ಅದನ್ನು 20 ರೂಪಾಯಿಗೆ ಮಾರಿ ಮತ್ತೆ ಅದನ್ನು ಪಾಲಿಷ್ ಮಾಡಿ 40 ರೂಪಾಯಿಗೆ ತಗೊಂಡು ಕಾಳಸಂತೆ ಮಾರೋರು. ಅದಕ್ಕೆ ಕಮಿಷನ್ ಒಬ್ಬ ಸಾಮಾನ್ಯ SPPC ಇಂದ ಹಿಡಿದು ಫುಡ್ DDವರೆಗೂ, ಫುಡ್ ತಾಲೂಕು ಆಫೀಸರ್ವರೆಗೂ ಎಲ್ಲ ಇದರಲ್ಲಿ ಶಾಮೀಲು. ಇದರಲ್ಲೇ ಒಂದು ಲೆಕ್ಕಾಚಾರ ನೋಡಿದ್ರೆ ರಾಜಕಾರಣಿಗಳು ಶಾಮೀಲು ಅಂತಾರೆ, ಆಯಾ ತಾಲೂಕು ರಾಜಕಾರಣಿಗಳು ಶಾಮೀಲು ಅಂತ ಕಳಿಸ್ತಾರೆ. ಯಾಕಂದರೆ ಇದೊಂದು ಚಿಕ್ಕ ದಂಧೆ ಅಲ್ಲ, ಇದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಹೇಳ್ತಾರೆ. ನಾನು ಇಡೀ ರಾಜ್ಯದಲ್ಲಿ ಲೆಕ್ಕ ಕಂಡ್ರೆ ಎಷ್ಟಾಗುತ್ತೆ. ಮೊದಲು 5-6 ವರ್ಷ ಹಿಂದೆ ನಾನೇ ಒಂದು 7-8 ಕೇಸ್ ಹಾಕ್ಸಿದ್ದೆ. ಇವತ್ತು ಕೇಳೋರಿಲ್ಲ, ಮಾಡೋರಿಲ್ಲ. ತಾಲೂಕು ಆಡಳಿತ ಅಂತೂ ಜಡ್ಗಟ್ಟಾಗಿದೆ, ಜಿಲ್ಲಾಡಳಿತ ಅಂತೂ ಕೆಟ್ಟ ಕೆರೆ. ಅರ್ಜಿ ಕೊಟ್ಟರೆ ಅಂತ ಕಸದ್ಬಿಟ್ಟಿಗೆ ಹಾಕ್ತಾರೆ, ಅರ್ಜಿ ಕೊಟ್ಟನ್ನೇ ಕಳ್ಳನ ನೋಡ್ತದೆ. ಅಕ್ಕಿ ಕಾಳಸಂತೆಯಲ್ಲಿ ಯಾರು ವ್ಯಾಪಾರ ಮಾಡ್ತಾನೆ ಅವನು ರಾಜನಾಗ್ಬಿಟ್ಟಿದ್ದಾನೆ. ಇವತ್ತು ಅವನಿಗೆ DC ಪರಿಚಯ ಇದ್ದಾನೆ, ಫುಡ್ DDನೂ ಪರಿಚಯ ಇದ್ದಾನೆ, ತಹಸೀಲ್ದಾರು ಪರಿಚಯ ಇದ್ದಾನೆ, ಆ ತಾಲೂಕು ಆಹಾರಾಧಿಕಾರಿಗಳು. ಅದಕ್ಕೆ ಮಾನ್ಯ KH ಮುನಿಯಪ್ಪನವರೇ, ನಿಮಗೇನಾದರೂ ಕೋಲಾರ ಜಿಲ್ಲೆ ಮೇಲೆ ಇಚ್ಛಾಶಕ್ತಿ ಇದ್ದರೆ, ಏನು ಇವತ್ತು ಕಾಳಸಂತೆಯಲ್ಲಿ ಟಮಕ ಇಂಡಸ್ಟ್ರಿಯಲ್ ಏರಿಯಾ ಇದಕ್ಕೆ ಹೋಗ್ತಿದೆ, ರೈಸ್ ಮಿಲ್ಗೆ ಹೋಗ್ತಿದೆ, ಬಂಗಾರಪೇಟೆಗೆ ಹೋಗ್ತಿದೆ ಹೇಳ್ತಾ ಒಂದು ಸ್ಪೆಷಲ್ ಟೀಮ್ ಮಾಡಿ, ಅವ್ನು ನಮ್ಮವನು, ಇವ್ನು ನಿಮ್ಮವನು, ಅವನು ಆ ಜಾತಿ, ಇವನು ಈ ಜಾತಿ, ಆ ಧರ್ಮ ಈ ಧರ್ಮ, ಯಾವನೇ ಅವನು ಕಾಳಸಂತೆಯಲ್ಲಿ ಮಾಡ್ತದೆ, ಇಲ್ಲ ಅವನದೆಲ್ಲ ರೇಷನ್ ಕಾರ್ಡ್ ಮಾಡಿರಿ, ಯಾವನೇ ಅವನು ವ್ಯಾಪಾರ ಮಾಡ್ತದನ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಅದು ಹಾಕಿಲ್ಲ ಅಂದರೆ ಈ ಕಾಳಸಂತೆ ನೀವು ಅಕ್ಕಿ ಕೊಡೋದು ಬದಲು ಹೇಳ್ತಾ ಸುಮ್ಮನೆ ಜನರ ರಕ್ತ ಇದೆ ಅಕ್ಕಿ ಕೊಡ್ತಾಯಿದ್ರೆ ಹೊರತು ಅಕ್ಕಿ ಕೊಟ್ಟಿದ್ದು ಏನೂ ಪ್ರಯೋಜನ ಇಲ್ಲ. ಅದರಲ್ಲಿ ಸರ್ಕಾರ ಇವಾಗ ಯಾರೋ ಗ್ಯಾರಂಟಿ ಅಧ್ಯಕ್ಷರು ಒಬ್ಬರು ಮಾಡಿದೆ. ಏನಕ್ಕೋಸ್ಕರ ಗ್ಯಾರಂಟಿ ಅಧ್ಯಕ್ಷರು? ಅಕ್ಕಿಗೂ ಅವರೇ ತಾನೇ ಗ್ಯಾರಂಟಿ ಅಧ್ಯಕ್ಷರು. ಅಕ್ಕಿ ಎಲ್ಲ ಹೋಗ್ತಾಯಿದೆ ನೋಡ್ಕೊಬೇಕಲ್ಲ ಸರ್. ಕೋಲಾರ ನಗರದ ಹೃದಯ ಭಾಗದಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತಾರೆ. ಶ್ರೀನಿವಾಸ್ ಗೌಡ್ರ ಮನೆ ಹತ್ರ ಒಂದು ಗೋಡನ್ ಮಾಡ್ಕೊಂಡು ಅಕ್ಕಿ ವ್ಯಾಪಾರ ಮಾಡ್ತಾರೆ. ಆ ಅರಳ್ಳಿ ಗೇಟಲ್ಲಿ 4-5 ಕಡೆ ಮಾಡ್ತಾರೆ. ನಾನು ಇವಾಗಲೂ ರಾಜ್ಯಾರೋಷವಾಗಿ ಹೇಳ್ತೀನಿ, ಮುಸ್ಲಿಂ ಬಾಂಧವರು 95% ಅಕ್ಕಿ ಸ್ಮೆಲ್ ಬರ್ತಾವೆ ತಿಂತ ಇಲ್ಲ. ಅವರು ಕಾಳಸಂತೆಗೆ ಮಾರಾಟ ಮಾಡ್ತಾ ಇರೋದು ಅದು 20 ರೂಪಾಯಿಗೆ. ಕಾರಣ ಕೇಳಿದರೆ, ಸರ್ ನಮ್ಮಿಂದ ಆ ಅಕ್ಕಿ ತಿನ್ನೋಕ್ಕಾಗಲ್ಲ, ಸ್ಮೆಲ್ ಬರ್ತದೆ. ಅದರಿಂದ ಇಲ್ಲಿರೋಂಥ ಸ್ಥಳೀಯ MLAಗಳಾಗ್ಬೋದು, ಆಹಾರ ಮಂತ್ರಿ ಆಗ್ಬೋದು, ಇದನ್ನು ಕೂಡಲೇ ಹೇಳ್ತಾ ಒಂದು ಕಟ್ಟುನಿಟ್ಟ ಕ್ರಮ ತಗೊಂಡು ಈ ಆಹಾರ ಇಲಾಖೆ ಅಧಿಕಾರಿಗಳೇನು ಸತ್ತು ಮಲಗಿದ್ದಾರೆ ಇವ್ರನ್ನ ಕ್ಯಾಕರಿಸಿ ಉಗಿದು ಈ ಕಾಳಸಂತೆ ಅಕ್ಕಿಗೆ ಕಡಿವಾಣ ಆಗದೆ ಹೋದರೆ ಇದು ಜನ ಸಾಮಾನ್ಯರು ಕ್ಯಾಕರಿಸಿ ಉಗಿಯಂಥ ಕಾಲ ದೂರ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.